ನೀವು ಪ್ರತಿ ಬಾರಿ ಕೂಡ ಎಟಿಎಂ ಅನ್ನ ಬಳಸಿ ಹಣ ವಿಡ್ರಾ ಮಾಡ್ತಾ ಇದ್ರೆ ಈ ವಿಡಿಯೋ ನೀವು ನೋಡಲೇಬೇಕು. ಮೇ 1ನೇ ತಾರೀಕಿಂದ ನೀವು ಎಟಿಎಂ ಅನ್ನ ಬಳಸಿ ಹಣ ವಿಡ್ರಾ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಇನ್ಮುಂದೆ ಎಟಿಎಂ ಟ್ರಾನ್ಸಾಕ್ಷನ್ ಸ್ವಲ್ಪ ಕಾಸ್ಟ್ಲಿ ಆಗಬಹುದು. RBI ಇಂಟರ್ಚೇಂಜಸ್ ಫೀಸ್ ಅನ್ನ ಜಾಸ್ತಿ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಇದು ಮೇ 1ನೇ ತಾರೀಕಿಂದನೇ ಜಾರಿಗೆ ಬರುತ್ತೆ. ಅಷ್ಟಕ್ಕೂ ಈ ಇಂಟರ್ಚೇಂಜಸ್ ಫೀಸ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀರಾ? ಬನ್ನಿ ನಾನು ಹೇಳ್ತೇನೆ. ಸೊ ಇಂಟರ್ಚೇಂಜಸ್ ಫೀಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಬ್ಯಾಂಕ್ ಕೆನರಾ ಬ್ಯಾಂಕ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ನಿಮ್ಮ ಹತ್ರ ಕೆನರಾ ಬ್ಯಾಂಕ್ ನ ಎಟಿಎಂ ಕಾರ್ಡ್ ಇರುತ್ತೆ. ನೀವು ಹೊರಗಡೆ ಹೋದಾಗ ಬೇರೆ ಯಾವುದೋ ಬ್ಯಾಂಕ್ ನ ಎಟಿಎಂ ಅಲ್ಲಿ ಹಣನ ವಿಡ್ರಾ ಮಾಡ್ತೀರಾ. ನಿಮಗೆ ಒಂದಿಷ್ಟು ಫ್ರೀ ಲಿಮಿಟ್ ಕೂಡ ಇರುತ್ತೆ. ಅಂದ್ರೆ ಮೆಟ್ರೋ ನಾನ್ ಮೆಟ್ರೋ ಸಿಟಿಗಳಿಗೆ ಡಿಪೆಂಡ್ ಆಗಿ ನಿಮಗೆ 3 ಫ್ರೀ ಲಿಮಿಟ್ ಇರಬಹುದು ಅಥವಾ 5 ಫ್ರೀ ಟ್ರಾನ್ಸಾಕ್ಷನ್ ಲಿಮಿಟ್ ಇರಬಹುದು. ಅದನ್ನ ಮೀರಿ ನಂತರದಲ್ಲೂ ಕೂಡ ನೀವು ಒಂದು ಬ್ಯಾಂಕಿನ ಕಾರ್ಡ್ ಅನ್ನ ಬಳಸಿ ಬೇರೆ ಒಂದು ಬ್ಯಾಂಕಿನ ಎಟಿಎಂ ಅಲ್ಲಿ ಹಣ ವಿಡ್ರಾ ಮಾಡ್ತಿದ್ದೀರಾ ಅಂದ್ರೆ ಆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕೂಡ ನೀವು 17 ರೂಪಾಯಿಯನ್ನ ಪೇ ಮಾಡಬೇಕಾಗುತ್ತೆ. ಅಂದ್ರೆ ಆ 17 ರೂಪಾಯಿ ನಿಮ್ಮ ಅಕೌಂಟ್ ಇಂದ ಕಟ್ ಆಗುತ್ತೆ. ಮುಂಚೆ ಇದರ ಮೊತ್ತ 16 ಆಗಿತ್ತು. ಕೆಲವೊಂದು ವೇಳೆ ನೀವು ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡಬೇಕು ಅಂತ ಅನ್ಕೋತೀರಾ, ಸ್ಟೇಟ್ಮೆಂಟ್ ನೋಡಬೇಕು ಅಂತ ಅನ್ಕೋತೀರಾ, ಅಥವಾ ನಿಮ್ಮ ಕಾರ್ಡ್ ರಿಲೇಟೆಡ್ ಆದಂತಹ ಅಥವಾ ಅಕೌಂಟ್ಗೆ ರಿಲೇಟೆಡ್ ಆದಂತಹ ಯಾವುದಾದ್ರೂ ಎನ್ಕ್ವೈರಿಯನ್ನ ಎಟಿಎಂ ಅನ್ನ ಬಳಸಿ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೂ ಕೂಡ ನೀವು ಹಣವನ್ನ ಪೇ ಮಾಡಲೇಬೇಕಾಗುತ್ತೆ. ಅಂದ್ರೆ ಅದು ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ಇಂದ ಕಟ್ ಆಗುತ್ತೆ. ಅದರ ಮೊತ್ತ 7 ರೂಪಾಯಿ. ಈ ಹಿಂದೆ ಅದು 6 ರೂಪಾಯಿ ಆಗಿತ್ತು. ಸೊ ಯಾವುದೇ ರೀತಿಯಾದಂತಹ ಬ್ಯಾಂಕ್ ನ ಎನ್ಕ್ವೈರಿಯನ್ನ ನೀವು ಕಾರ್ಡ್ ಮುಖಾಂತರ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರತಿಯೊಂದು ಎನ್ಕ್ವೈರಿಗೂ ಕೂಡ 7 ರೂಪೀಸ್ ಅನ್ನ ನೀವು ಪೇ ಮಾಡಬೇಕಾಗುತ್ತೆ. ಸೊ ಫ್ರೀ ಲಿಮಿಟ್ ಎಲ್ಲ ಇಲ್ವಾ, ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಆಗುತ್ತಾ ಅನ್ನೋ ಗೊಂದಲ ಬೇಡ. ಸೊ ಫ್ರೀ ಲಿಮಿಟ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಇಂಟರ್ಚೇಂಜಸ್ ಫೀಸ್ ಇರಲ್ಲ. ಒಂದು ಸಲ ನಿಮ್ಮ ಫ್ರೀ ಲಿಮಿಟ್ ಮುಗಿತು ಅಂತ ಅನ್ಕೊಂಡ್ರೆ ನಂತರದಲ್ಲಿ ನೀವು ಮಾಡುವಂತಹ ಕ್ಯಾಶ್ ವಿಡ್ರಾವಲ್ ಆಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಎನ್ಕ್ವೈರಿ ಆಗಿರಬಹುದು, ಅದೆಲ್ಲದಕ್ಕೂ ಕೂಡ ನೀವು ಹಣವನ್ನ ಪೇ ಮಾಡಬೇಕಾಗುತ್ತೆ. ಮನಿ ವಿಡ್ರಾ ಮಾಡ್ತಾ ಇದ್ದೀರಾ ಅಂದ್ರೆ 17 ರೂಪೀಸ್ ನಿಮ್ಮ ಅಕೌಂಟ್ ಇಂದ ಕಟ್ ಆಗುತ್ತೆ. ಹಾಗೇನೆ ಯಾವ್ದಾದ್ರು ಎನ್ಕ್ವೈರಿ ಅಂದ್ರೆ 7 ರೂಪೀಸ್ ಕಟ್ ಆಗುತ್ತೆ. ಅಂದ್ರೆ 2 ರೀತಿಯಾದಂತಹ ಸೌಲಭ್ಯ ಪಡ್ಕೊಳ್ಳೋದ್ರಲ್ಲಿ 1 ರೂಪಾಯಿಯನ್ನ ಜಾಸ್ತಿ ಮಾಡೋದಕ್ಕೆ RBI ಒಪ್ಕೊಂಡಿದೆ. ಅಷ್ಟಕ್ಕೂ ಸಡನ್ ಆಗಿ ಎಲ್ಲಾ ವಿಚಾರ ಅಂದ್ರೆ ಎಲ್ಲಾ ಸಾಮಗ್ರಿಗಳು ಎಲ್ಲಾ ಐಟಮ್ಗಳು ಕಾಸ್ಟ್ಲಿ ಆಗ್ತಾ ಇರುವಂತಹ ಈ ದುನಿಯಾದಲ್ಲಿ ಈ ಇಂಟರ್ಚೇಂಜಸ್ ಫೀಸ್ ಅನ್ನ ಜಾಸ್ತಿ ಮಾಡೋ ಅಗತ್ಯ ಏನಿತ್ತು ಅಂತ ನೀವು ಕೇಳ್ಬೋದು. ಆಕ್ಚುಲಿ ಅದಕ್ಕೆ ಡೈರೆಕ್ಟ್ ಆದ ಕಾರಣ RBI ಅಲ್ಲ, ನಾವು ನೋಡ್ಬೇಕಾಗಿರೋದು NPCI ಕಡೆಗೆ. ಏನಿದು NPCI ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ NPCI ಒಂದು ವರದಿಯನ್ನ ಸಮಗ್ರವಾಗಿ ರೆಡಿ ಮಾಡಿ ಅದನ್ನ RBI ಮುಂದಿಟ್ಟಿದೆ. ಯಾಕೆ ನಾವು ಇಂಟರ್ಚೇಂಜಸ್ ಫೀಸ್ ಅನ್ನ ಜಾಸ್ತಿ ಮಾಡಬೇಕು ಅಂತ. ಸೊ ಆ ವರದಿಯನ್ನ ಕೂಲಂಕುಷವಾಗಿ ನೋಡಿದಂತಹ RBI ಇದು ಸರಿಯಾಗಿದೆ, ಏನು ನಾವು ಈ ಅಮೌಂಟ್ ಅನ್ನ ಪರಿಷ್ಕರಣೆ ಮಾಡಬಹುದು ಅಂತ ಹೇಳಿ RBI ಒಪ್ಪಿಗೆಯನ್ನ ಸೂಚಿಸಿರುವಂತದ್ದು. ಈ NPCIಗೆ ಈ ಒಂದು ದರ ಪರಿಷ್ಕರಣೆ ಮಾಡುವಂತಹ ಯೋಚನೆ ಎಲ್ಲಿಂದ ಬಂತು ಅಂದಾಗ ಎಗೈನ್ ನಾವು ನೋಡ್ಬೇಕಾಗಿರೋದು ಎಟಿಎಂ ಗಳನ್ನ ಮ್ಯಾನೇಜ್ ಮಾಡೋರ ಕಡೆಗೆ. ಹಾಗಾದ್ರೆ ಎಟಿಎಂ ಅನ್ನ ಯಾರು ಮ್ಯಾನೇಜ್ ಮಾಡ್ತಾರೆ? ಯು ಆರ್ ರೈಟ್. ಯಾವುದೇ ಬ್ಯಾಂಕ್ ನ ಎಟಿಎಂ ಅನ್ನ ಖುದ್ದು ಆ ಬ್ಯಾಂಕ್ನವರೇ ಮ್ಯಾನೇಜ್ ಮಾಡ್ತಾ ಇರಲ್ಲ. ಅದನ್ನ ಬೇರೆ ಅಂದ್ರೆ RBI ಇಂದ ಆಥರೈಸ್ ಆಗಿರುವಂತಹ ಬೇರೆ ಎಂಟಿಟೀಸ್ಗಳು ಎಟಿಎಂ ಅನ್ನ ಮ್ಯಾನೇಜ್ ಮಾಡ್ತಾ ಇರ್ತವೆ. ಆ ಎಟಿಎಂ ಅನ್ನ ನಾವು ವೈಟ್ ಲೇಬಲ್ಡ್ ಎಟಿಎಂ ಅಂತ ಕರಿತೀವಿ. ಆ ಮೇಂಟೈನ್ ಮಾಡುವಂತಹ ವೆಚ್ಚ ಇತ್ತೀಚೆಗೆ ತುಟ್ಟಿ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಇಂಟರ್ಚೇಂಜಸ್ ಫೀಸ್ ಅಲ್ಲೂ ಕೂಡ ಬದಲಾವಣೆಗಳನ್ನ ತರಬೇಕು. ಹಾಗಾದ್ರೆ ಮಾತ್ರ ನಾವು ಎಟಿಎಂ ಅನ್ನ ಮ್ಯಾನೇಜ್ ಮಾಡಬಹುದು ಅನ್ನುವಂತಹ ಕನ್ಸರ್ನ್ ಅನ್ನ NPCI ನ ಮುಂದೆ ಇಟ್ಟಿದ್ವು RBI ಆಥರೈಸ್ಡ್ ಎಟಿಎಂ ಗಳನ್ನ ಮ್ಯಾನೇಜ್ ಮಾಡುವಂತಹ ಎಂಟಿಟೀಸ್ಗಳು. ಈ ಒಂದು ವಿಷಯವನ್ನ ಪರಿಗಣನೆಗೆ ತೆಗೆದುಕೊಂಡಂತಹ NPCI ಸೊ ದರ ಪರಿಷ್ಕರಣೆ ಅಂದ್ರೆ ಇಂಟರ್ಚೇಂಜಸ್ ಫೀಸ್ ಅಲ್ಲಿ ಹೆಚ್ಚು ಮಾಡಬೇಕು ಅನ್ನುವಂತಹ ಒಂದು ಡೀಟೇಲ್ಡ್ ವರದಿಯನ್ನ RBI ಮುಂದಿಟ್ಟಿತ್ತು. ಸೊ RBI ಒಪ್ಪಿಗೆ ಕೊಟ್ಟಾಗಿದೆ. ನೀವು ಟ್ರಾನ್ಸಾಕ್ಷನ್ ಲಿಮಿಟ್ ಅನ್ನ ಮೀರಿ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ನೀವು ಹಣವನ್ನ ಕಟ್ಟೋದಕ್ಕೆ ಅಥವಾ ನಿಮ್ಮ ಅಕೌಂಟ್ ಇಂದ ಹಣ ಡಿಡಕ್ಟ್ ಆಗುತ್ತೆ ಅನ್ನೋ ಮಾಹಿತಿ ನಿಮಗೆ ಗೊತ್ತಿರಬೇಕು. ಸೊ ಇದು ಎಲ್ಲದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂದ್ರೆ ಅಫ್ಕೋರ್ಸ್ ಎಸ್. ಸೊ ಗೌರ್ಮೆಂಟ್ ಪ್ರಮೋಟ್ ಮಾಡ್ತಿರೋ ಹಾಗೆ ಆದಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಅಂದ್ರೆ UPI ಪೇಮೆಂಟ್ ಗಳನ್ನ ಮಾಡೋದ್ರ ಮೂಲಕ ನೀವು ಈ ಇಂಟರ್ಚೇಂಜ್ ಫೀಸ್ ಅನ್ನ ಉಳಿಸ್ಕೊಳ್ಬಹುದು.
ಸೊ ಹೀಗಾಗಿ ಮೇ 1ರಿಂದ ನೀವು ATM ಬಳಸೋದಕ್ಕಿಂತ ಮುಂಚೆ ನಿಮ್ಮ ಫ್ರೀ ಲಿಮಿಟ್ ಮೀರಿದ್ಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ಸ್ಮಾರ್ಟ್ ಆಗಿ ATM ಕಾರ್ಡ್ ಅನ್ನ ಬಳಸಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.